ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಯುವತಿ ಆತ್ಮಹತ್ಯೆ. ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಯುವತಿ ಶರಣು. 19 ವರ್ಷದ ಭೂಮಿಕಾ ತಿಪ್ಪಣ್ಣವರ ಆತ್ಮಹತ್ಯೆ ಮಾಡಿಕೊಂಡ ಯುವತಿ. ಅನ್ಯ ಧರ್ಮದ ಯುವಕನ ಜೊತೆ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ ಯುವತಿಯ ಮನೆಯಲ್ಲಿ ಅನ್ಯ ಧರ್ಮದ ಪ್ರೀತಿಗೆ ಒಪ್ಪಿರಲಿಲ್ಲ. ಇಂದು ಏಕಾಏಕಿ ಮನೆಯಲ್ಲಿ ನೇಣಿಗೆ ಶರಣು. ಆತ್ಮಹತ್ಯೆಗೆ ತಿಳಿದು ಬರದ ಸ್ಪಷ್ಟ ಕಾರಣ. ಆತ್ಮಹತ್ಯೆಗೆ ಲವ್ ಜಿಹಾದ್ ಕಾರಣ ಅಂತ ಯುವತಿಯ ಕುಟುಂಬಸ್ಥರ ಆರೋಪ. ಯುವಕ ಡೋಂಗ್ರಿ ಸಾಬ್ ಕಿರುಕುಳ ನೀಡುತ್ತಿದ್ದ. ಆತನ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಕುಟುಂಬಸ್ಥರ ದೂರು. ನವನಗರ ಪೊಲೀಸ್ ಠಾಣೆಗೆ ಯುವತಿಯ ಕುಟುಂಬಸ್ಥರಿಂದ ದೂರು ದಾಖಲಾಗಿದೆ. ನವನಗರದ 48ನೇ ಸೆಕ್ಟರ್ನಲ್ಲಿರುವ ಯುವಕನ ಮನೆ. ಕಳೆದ 5 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರು ಎಂಬ ಮಾಹಿತಿ. ಡೋಂಗ್ರಿ ಸಾಬ್ ನದಾಫ್ ಮೇಲೆ ಲವ್ ಜಿಹಾದ್ ಆರೋಪ. ಇನ್ಸ್ಟಾಗ್ರಾಂನಲ್ಲಿ ಹಿಜಾಬ್ ಹಾಕಿ ಮೃತ ಯುವತಿ ಜೊತೆಗೆ ಯುವಕನ ಫೋಟೋ ಪತ್ತೆ. ಬಲಗಡೆ ಹಾಕಿದಾಳೆ ಮತ್ತೆ ಹಣೆ ಮೇಲೆ ಕುಂಕುಮ ಇಲ್ಲ. ಎಲ್ಲ ಒಂದ್ ಕಡೆ ಇದನ್ನೆಲ್ಲ ನೋಡಿದ್ರೆ ಮತ್ತೆ ಸ್ಕಾರ್ಫ್ ಹಿಜಾಬ್ ಮಾದರಿ ಹಾಕಿರೋದು. ಅದೇ ಹೇಳಿದ್ನಲ್ಲ ಸರ್, ಅವಾಗ ಮತಾಂತರಕ್ಕೆ ಒಳಪಡಿಸೋ ವಿಚಾರ ಇಟ್ಕೊಂಡ್ರೆ ಈ ರೀತಿ ಮಾಡಿದಾರ ಅವರು. ಲವ್ ಜಿಹಾದ್ 100% ಲವ್ ಜಿಹಾದ್ ಅಂತ ಹೇಳಿಕ್ಕೆ ಸಂಶಯಾಸ್ಪದನೇ ಇಲ್ಲ. ಆಲ್ರೆಡಿ ಅವ್ರ ತಾಯಿಯವರು ಕಂಪ್ಲೇಂಟ್ ಅನ್ನು ಕೊಟ್ಟಾರ. ನಮ್ಮ ಮಗಳ ಮೇಲೆ ಈ ರೀತಿ 4-5 ವರ್ಷದಿಂದ ಸಮಸ್ಯೆಗಳನ್ನ ಮಾಡ್ಕೋತ ಬಂದಾನ. ನಂತರ ಆಕೆ ಮೇಲೆ ಬಲ ಪ್ರಯೋಗ ಮಾಡ್ಕೋತ ಬಂದನಂತೂ ಅವ್ರ ತಾಯಿಯವರು ಕಂಪ್ಲೇಂಟ್ ಕೊಟ್ಟಾರ. ಆಲ್ರೆಡಿ ಈಗ FIR ಪೊಲೀಸ್ ಇಲಾಖೆಯವರು ಮಾಡ್ಲಿಕ್ಕತ್ತಾರ. ಡೋಂಗ್ರಿ ನದಾಫ್ ಅಂತ ಹೇಳಿ ಅವನ ಹೆಸರು. ಡೋಂಗ್ರಿ ನದಾಫ್ ಅಂತ ಹೇಳಿ ಅವ ಟಮ್ ಚಾಲಕ. ಬಾಗಲಕೋಟೆಯಲ್ಲಿ ಟಮ್ಗಳನ್ನ ಹತ್ತುವವರು ಹಿಂದುವರು, ಹೊಡಿಯೋರು ಮುಸ್ಲಿಂ ಯುವಕರು. ಕೆಲವು ಯುವಕರು, ನಾ ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವು ಮುಸ್ಲಿಂ ಯುವಕರು ಇದೇ ದಂಧ ಆಗೈತಿ. ಬಾಗಲಕೋಟೆಯಲ್ಲಿ ನವನಗರ ವಿದ್ಯಾಗಿರಿ, ಬಾಗಲಕೋಟ್, ಗದ್ದನಕೆರೆ ಕ್ರಾಸ್ ಹೋಗುವಂತ ಟಮ್ಗಳಲ್ಲಿ ನಾವು ಹಲವಾರು ಪ್ರಕರಣಗಳು ನೋಡಿದಾಗ ಟಮ್ ಚಾಲಕ ಮುಸ್ಲಿಂ ಯುವಕರು, ಕೆಲವು ಯುವಕರು ಮಾಡ್ಲಿಕ್ಕತ್ತಾರ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂತರ ಎಲ್ಲೆಲ್ಲಿ ಒಂದಿಷ್ಟು ಶಾರ್ಟ್ಔಟ್ ಪಾಯಿಂಟ್ಗಳನ್ನ ಮಾಡ್ಕೊಂಡವ್ರು, ಬಾಗಲಕೋಟ್ ನವನಗರ ವಿದ್ಯಾರ್ಥಿ ಶಾರ್ಟ್ಔಟ್ ಪಾಯಿಂಟ್ಗಳನ್ನ ಮಾಡಿ ಆ ಕಲಿಯುವಂತ ವಿದ್ಯಾರ್ಥಿನಿಯ ಮೇಲೆ ಈ ರೀತಿ ಮಾಡ್ಯಾರಂದ್ರ ಹಿಂದೂ ಸಮಾಜ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಾವ್ ಏನ್ ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ. ನಾ ಅವ್ರ ಮಾನಿರಿ ನಾ ದವಾಖಾನಿ ಹೋಗಿನ್ರಿ ಸರ್, ಬರುತ್ತಾನ ಹಿಂಗ್ ಮಾಡ್ಕೊಂಡ್ರಿ ಅಂದ್ರ ಅವ ಮಾತಾಡ್ತಿದ್ನಾರಿ ಡೋಂಗ್ರಿ ಸಾಬ್ರಿ. ಮಾತಾಡಿ ಟಾರ್ಚರ್ ಕೊಟ್ಟಾನ್ರಿ ಸರ್. ಇಲ್ಲ ನೀ ಮಾತಾಡ್ತೇನಿಲ್ಲ, ನಾ ಫೋನ್ ಹಚ್ಚಿದ ನೀ ಯಾಕೆ ಮಾತಾಡಂಗಿಲ್ಲ, ನೀ ಮಾತಾಡ್ಲಿಕ್ಕ ಅಲ್ಲೇ ಮನೆಗೆ ಬರ್ತೀನಿ ನೋಡು, ನಾ ಎಲ್ಲಿ ಕರಿತೀನಿ ಅಲ್ಲಿ ನೀ ಬರ್ಬೇಕು ನೋಡು ಅಂತ ಹೇಳಿ ಟಾರ್ಚರ್ ಕೊಟ್ಟಾನ್ರಿ ಸರ್. ಮತ್ ರಾತ್ರಿ 12-1 ತನ ಮ್ಯಾಲ್ ಕುಂದಿರ್ತೀವ್ರಿ ಸರ್. ನಾವ್ ಬಾ ಅಂದ್ರ ಅವ ಫೋನ್ ಹಚ್ತಿದ್ನಲ್ರಿ ಸರ್, ಅವ ಟಾರ್ಚರ್ ಕೊಡೋದಕ್ಕಾಗಿ ಮ್ಯಾಲ್ ಕುಂದಿರ್ತೀವ್ರಿ ಸರ್. ಹೇಳಿದ ಒಂದ್ಸರಿ ಹೇಳ್ಯಾರ್ರಿ, ಅವ ಬೇಯ್ತಾನ ನನಗ ಹಿಂಗ್ ಮಾಡ್ತಾನ ಅಂತ ಹೇಳಿ ಹೇಳ್ಯಾರ್ರಿ ಸರ್. ನಾವು ಬೇದಿವ್ರಿ ಸರ್, ಅವಂಗೂ ಒಂದ್ಸರಿ ಬೇದಿವ್ರಿ ಸರ್. ಹೌದ್ರಿ ಸರ್, ಹಾಕ್ಯಾನ್ರಿ ಸರ್. ನಿನ್ ನೋಡ್ ಕಲಾಸ ಮಾಡ್ತೀನಿ ನೋಡ್, ಹೋಗಿ ಹೇಳಿದ್ರ ಮಾಡಿದ್ರ ಆಕಿ ಇಲ್ಲಿ ನನ್ ಕಡೆ ಬರುದ್ ನೀ ಹೋಗಿ ಹೇಳ್ಬಾರ್ದು ನೋಡ್, ನಿನ್ ಕಲಾಸ ಮಾಡ್ತೀನಿ ನೋಡು ಅಂತ ಹೇಳಿ ಅಂತಿದ್ ನೋಡ್ರಿ ಸರ್. ಅವನ್ ಸಂಬಂಧ ಸತ್ತಾಡ್ರಿ ಸರ್. ಅವ್ನ ಕಿರುಕುಳ ಬಾಳ ಆಗೈತ್ರಿ ಸರ್, ಟಾರ್ಚರ್ ಬಾಳ ಕೊಟ್ಟಾನ್ರಿ ಸರ್. ಹಿಂಗ ಮತಾಂತರ ಆಗು ಹಿಂಗೆಲ್ಲ ಒತ್ತಾಯ ಮಾಡ್ತಿದ್ನ ಏನಾದ್ರು? ಒತ್ತಾಯ ಮಾಡ್ತಿದ್ದಾರೆ ಸರ್. ಇಲ್ಲ ನೀ ಬರ್ಬೇಕು ನೋಡು, ಏನ್ ಮಾಡ್ತೀನಿ ನೀವ್ ಬರ್ಬೇಕು ನೋಡು, ನಾ ಎಲ್ಲಿ ಕರಿತೀನಿ ಅಲ್ಲಿ ಬರ್ಬೇಕು ನೋಡು, ನೀನ್ ನನ್ ಮಾತು ಕೇಳ್ಬೇಕು, ನಿಮ್ ಮನೆಯವ್ರು ಕೂಡ ನೀನ್ ಅನ್ಸಕ್ ಹೋಗ್ಬೇಡ ನೀನ್ ಅಂತ ಹೇಳಿ ಟಾರ್ಚರ್ ಕೊಟ್ಟಾನ್ರಿ ಸರ್. ಮದ್ವೆ ಆಗ್ಬೇಕ್ ನೋಡ್ ಅಂತಿದಾರಿ ಸರ್. ನಾವ್ ಆಗ್ಬೇಡ ಅಂತ ಹೇಳಿ ಬೇಯ್ದಿರಿ ನಾವ್ ಸರ್ ಮನ್ಯಾಗ್ರಿ. ನೀನು ಹಿಂಗ್ ಮಾಡಕ್ ಹೋಗ್ಬೇಡ, ನಮ್ ಹಿಂದೂ ಮರಾಠ ನಮ್ ಸಮಾಜ ಬ್ಯಾರೆ ಐತಿ, ನೀ ಹಿಂಗ್ ಮಾಡಕ್ ಹೋಗ್ಬೇಡ, ನೀ ಅವ್ರ ಮಂದಿ ಕೂಡ ಹೋಗ್ಬೇಡ, ನೀ ಅವ್ರ ಕೆಟ್ಟ ಇದನ್ನದಾರ ಅವ್ರ ಮಂದಿ ಅಂತ ಹೇಳಿ ಬೇದಿರಿ ಸರ್. ಬಂದ ನಮ್ ಮನಿ ಮುಂದೆ ಕುಂದುರುದು, ಟಮ್ ಓಡಾಡ್ಸುದು, ಮನಿ ಮುಂದ ಹಿಂಗ ಧಮ್ಕಿ ಹಾಕುದು ಮಾಡ್ಯಾನ್ರಿ ಸರ್. ಟಾರ್ಚರ್ ಕೊಟ್ಟಾನ ಮಾಡ್ಯಾನ್ರಿ ಸರ್. ಮನಿ ಬಂದ್ ಹೇಳ್ತಿದಾರಿ ಸರ್, ಇಲ್ಲ ನಾನು ಆಕಿನ್ ಲಗ್ನ ಆಗ್ಬೇಕಂತ ಮಾಡಿದ್ಯಾ, ನಾನು ಆಗಿಲ್ಲ, ಇನ್ನಾದ್ರು ನೀವೆಲ್ಲರೂ ಹೊರಗ್ ಕೊಡ್ರಿ ಅಂತ ಅಂದಾರ ಸರ್. ನಾವ್ ಹೊರಗ್ ಕೊಡ್ತೀವಿ, ನೀ ಯಾಕೆ ಹಚ್ತಿ ನಮ್ಮ ಹುಡುಗಿ ಫೋನ್ ಅಂದ್ರ ಆಕಿನ ಆಕಿ ಹಚ್ಚಂಗಿಲ್ಲ, ನೀನ ಹಚ್ತಿ ನೀನ ಮಾಡ್ತಿ ಅಂತ ಹೇಳಿ ನಾವ್ ಬೇದ್ರಿ ಸರ್. ಅವನ ಹಚ್ತಿದಾರಿ ಮೊದಲು ಸರ್ ಫೋನ್, ಟಾರ್ಚರ್ ಕೊಡ್ತಿದಾರಿ ಸರ್. ಅವ್ನ್ ನಾವ್ ಬಿಡಂಗಿಲ್ರಿ ಸರ್. ಕಠಿಣ ಶಿಕ್ಷೆ ಆಗಿರಿ ಸರ್. ಓನ್ಯಾಗ ಬರೇ ಗೊಳ್ಯಾಗ ಕುಂದಿರ್ತಾರ ಸರ್. ನಮ್ ಮನಿ ಮುಂದ ಟಾರ್ಚರ್ ಮಾಡುದು, ನಗುದು, ಮೊಬೈಲ್ ಹಚ್ಕೊಂಡ್ ಕುಂದುರುದು,
ಹಂಗ್ ಮಾಡ್ತಾರಿ ಸರ್ ಹೆಣ್ಮಕ್ಳು ಯಾರು ಅಡ್ಡಾಡುವಂಗಿಲ್ಲ. ಹೆಣ್ಮಕ್ಳು ನಾವು ಕುಂತ್ರ ಒಳಗ್ ಕುಂದಿರ್ಬೇಕು, ಮುಂದ ಕಟ್ಟಿ ಮೇಲೆ ಕುಂದ್ರಂಗಿಲ್ರಿ ಸರ್. ಎಲ್ಲಾ ಗೊಳ್ಯಾಗ ಅವ್ರ ಮಂದಿನ ಕುಂದಿರ್ತಾರಿ ಸರ್. ನಮ್ಮ ಮನೆ ಏನಾರ ಅಂದ್ರ ಜಗಳಕ್ ಬರ್ತಾರಿ ಸರ್.